ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತಿನ ಬ್ಲಾಗ್ ಏನೆಂದರೆ ಚಿಕನ್ ಮಸಾಲ ಫ್ರೈನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ರೆಸಿಪಿನ ನಾನು ಮಾಡಿರಲಿಲ್ಲ, ನಮ್ಮ ಮಾವ ಮಾಡಿದ್ದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನಾವು ಜಾತ್ರೆಗೆ ಹೋಗಿದ್ದಾಗ ಮಾಡಿದರು. ಅದಕ್ಕೇ ನಿಮಗೂ ಈ ವಿಡಿಯೋನ ಮಾಡಿ ತೋರಿಸಿದ್ರೆ ನೀವು ಕೂಡ ರೆಸಿಪಿ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಮೊದಲಿಲ್ಲಿ ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ಒಗ್ಗರಣೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನಂತರ ಅದಕ್ಕೆ ಮಸಾಲೆನೂ ಕೂಡ ಆವಾಗಲೇ ರುಬ್ಕೊಂಡಿದ್ವಿ. ಕಾಯಿ, ಟೊಮೊಟೊ, ಹಾಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಚಕ್ಕೆ ಲವಂಗನ ಹಾಕಿ ರುಬ್ಕೊಂಡು ಇಟ್ಕೊಂಡಿದ್ವಿ. ನಾವು ಖಾರದ ಪುಡಿ ಕೂಡ ಆವಾಗಲೇ ಸೇರಿಸ್ಕೊಂಡಿದ್ವಿ ರುಬ್ಬಿದ ತಕ್ಷಣವೇ. ಇವಾಗ ಒಗ್ಗರಣೆಗೆ ಒಂದು 3-4 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಅದಕ್ಕೆ ಚಕ್ಕೆ ಲವಂಗ ಹಾಕಿ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿನ ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇವರೇ ನೋಡಿ ನಮ್ಮ ಮಾವ, ಅವರೇ ಭಟ್ರು. ಇವಾಗ ಟೇಸ್ಟ್ ಅಂತೂ ಚೆನ್ನಾಗಿ ಬಂದಿತ್ತು, ಅದಕ್ಕೇ ವಿಡಿಯೋ ಮಾಡ್ಕೊಂಡಿದ್ದೆ. ಅವ್ರು ಯಾವಾಗಲೂ ಟೇಸ್ಟಿಯಾಗಿ ಮಾಡ್ತಾರೆ ಅಂತ ಗೊತ್ತಿತ್ತಲ್ಲ, ಅದಕ್ಕೆ ಫಸ್ಟ್ ವೀಡಿಯೋ ಮಾಡ್ಕೊಬಿಡೋಣ ಅಂತ ಮಾಡ್ಕೊಂಡಿದ್ದೆ. ಚೆನ್ನಾಗಿ ಬಂದರೆ ಹಾಕೋಣ ರೆಸಿಪಿ, ಇಲ್ಲಾಂದರೆ ಬೇಡ ಅಂತ. ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ಅದಕ್ಕೇ ಪೋಸ್ಟ್ ಮಾಡಿದ್ದೆ. ನೋಡಿ ಇವಾಗ ಎಲ್ಲನೂ ಇವಾಗಲೇ ಹಾಕಿ ಈ ಥರ ನೀಟಾಗಿ ಬಾಡಿಸ್ಕೊತ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಟೊಮೊಟೊ ಎಲ್ಲ ಸ್ವಲ್ಪ ಸ್ಪೈಸಸಿಯಾಗಿ ಬೇಯಬೇಕು, ಅದಕ್ಕೋಸ್ಕರ ಇವಾಗ ನೋಡಿ ನೀಟಾಗಿ ಎಲ್ಲ ಬೇಯ್ತಾ ಇದೆ. ನಾವು ಇದಕ್ಕೆ ಎಣ್ಣೆನ ಜಾಸ್ತಿ ಬಳಸಿಲ್ಲ, ಸ್ವಲ್ಪನೇ ಬಳಸಿರೋದು. ಇವಾಗ ನೋಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗಲೇ ಹಾಕೋಬೇಕು. ಆಲ್ಮೋಸ್ಟ್ ನಾವೆಲ್ಲ ಫುಲ್ ಅಡುಗೆ ರೆಡಿ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋದು. ಆದರೆ ಇದಕ್ಕೆ ಸ್ವಲ್ಪ ಫಸ್ಟೇ ಕೊತ್ತಂಬರಿ ಸೊಪ್ಪು ಹಾಕೊಬಿಟ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ, ಅದಕ್ಕೇ ಇವಾಗಲೇ ಹಾಕ್ಕೊಂಡಿರೋದು. ನಂತರ ಅದಕ್ಕೆ ಒಂದು 2-3 ಸತಿ ನೀಟಾಗಿ ತೊಳೆದಿಟ್ಕೊಂಡಿರುವಂಥ ಚಿಕನ್ನು ಕೂಡ ಆವಾಗಲೇ ಹಾಕೊತಾ ಇದ್ದೀವಿ. ಇವಾಗ ನೋಡಿ ಹಾಕೊತಾ ಇದ್ದಾರೆ. ನಮ್ಮ ಮಾವನೇ ಫುಲ್ ರೆಸಿಪಿ ಮಾಡಿದ್ದು, ನಾನಂತೂ ಏನೂ ಮಾಡಿಲ್ಲ. ನಾನು ವೀಡಿಯೋ ಮಾಡ್ತಾಯಿದ್ದೆ, ನಮ್ಮ ಮಾವ ಅಡುಗೆ ಮಾಡ್ತಾಯಿದ್ರು. ಹಾಗೆಯೇ ನನ್ನ ತಂಗಿ ಹೆಲ್ಪ್ ಮಾಡ್ತಾಯಿದ್ದಾಳೆ. ನೋಡಿ ಇವಾಗ ಚೆನ್ನಾಗಿ ಅದನ್ನೆಲ್ಲ ನೀಟಾಗಿ ನಾವು ಹಾಕಿರುವಂಥ ಸ್ಪೈಸಸ್ ಎಲ್ಲ ಅದಕ್ಕೆ ಮಿಕ್ಸ್ ಆಗಬೇಕು ಚಿಕನ್ಗೆ. ಆ ಥರ ಈ ಥರ ತಿರುವಾಕೊತಾ ಇರಬೇಕು. ಹಾಗೆಯೇ ಐ ಫ್ಲೇಮ್ ಮಾಡೋದಕ್ಕೆ ಹೋಗಬಾರ್ದು, ಯಾಕಂದರೆ ಪಾತ್ರೆ ತಳ ಹಿಡಿದು ಬಿಡುತ್ತೆ, ಆವಾಗ ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಆಲ್ಮೋಸ್ಟ್ ಇರಬೇಕು. ಅದಕ್ಕೆ ಒಂದು 2-3 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನೂ ಕೂಡ ಹಾಕೋಬೇಕು. ಹಾಗೆ 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಹಾಕೋಬೇಕು. ನೋಡ್ಬಿಟ್ಟು ಹಾಕೋಬೇಕು, ಯಾಕಂದರೆ ಜಾಸ್ತಿ ಆಗಿಬಿಡುತ್ತೆ, ತುಂಬ ಉಪ್ಪಾಗಿಬಿಡುತ್ತೆ. ಇವಾಗ ಅಳತೆಯಲ್ಲಿ ಅವ್ರಿಗೆ ಗೊತ್ತಿರುತ್ತಲ್ವ ಯಾವ್ದಲ್ಲಿ ಹಾಕಬೇಕು ಅಂತ. ಅದಕ್ಕೆ ನೋಡಿ ನನ್ನ ತಂಗಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಲು ಅಂತ ನಮ್ಮ ಮಾವ ಕೈಯಲ್ಲೇ ಎತ್ತಾಕ್ತಾ ಇದ್ದಾರೆ. ಇವಾಗ ನೋಡಿ ಅದನ್ನು ನೀಟಾಗಿ ಸ್ವಲ್ಪ ಫ್ಲೇಮ್ನ ಒಂಚೂರು ಕಮ್ಮಿ ಮಾಡ್ಕೋಬೇಕು, ಯಾಕೆಲ್ಲ ಅರಿಶಿನ ಹಾಕೋದ್ರಿಂದ ತಳ ಹಿಡಿದು ಬಿಡುತ್ತೆ. ಇವಾಗ ನೋಡಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು, ಆ ಥರ ನೀಟಾಗಿ ಬೇಯಿಸ್ಕೊತಾ ಇರಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು. ಚಿಕನ್ನು ಮತ್ತು ಅದೆಲ್ಲ ಹಾಕಿರ್ತೀವಲ್ವ, ಆವಾಗ ಎಣ್ಣೆ ಬಿಟ್ಕೋಬೇಕು, ಆ ಥರ ಬೇಯಿಸ್ಕೋಬೇಕು. ಇವಾಗ ನೋಡಿ ಎಣ್ಣೆ ಎಲ್ಲ ಬಿಟ್ಟು ನೀಟಾಗಿ ಬೇಯ್ತಿದೆ. ಅದಕ್ಕೆ 1-2 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನು ಕೂಡ ಹಾಕೋಬೇಕು. ನೋಡಿ ಸ್ವಲ್ಪ ಸ್ಪೈಸಸ್ ಕಮ್ಮಿನೇ ಮಾಡಿದ್ದಿದ್ದು ನಾವು, ಯಾಕಂದರೆ ಮಕ್ಕಳು ತಿಂತಾರೆ ಅಂತ. ಸ್ವಲ್ಪ ಸ್ಪೈಸಸ್ ನಾವೇ ತಿನ್ನೋಂಗಿದೆ ಜಾಸ್ತಿ ಹಾಕ್ಕೊತಾ ಇದ್ವಿ. ಇಲ್ಲ ನಾವೇ ತಿನ್ನಲ್ಲ, ಎಲ್ಲರೂ ತಿಂತಾರೆ ಅಂತ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ವಿ ಅಷ್ಟೇ. ನಂತರ ಅದಕ್ಕೆ ಚಿಕನ್ ಮಸಾಲ ಕೂಡ ಹಾಕ್ಕೊತಾ ಇದ್ದೀವಿ. ಇದನ್ನು ನಾವು ಒಂದು 3/4 ಪ್ಯಾಕೆಟು, ಅಂದರೆ ಒಂದು ಪ್ಯಾಕೆಟಲ್ಲಿ ಒಂದು 3/4 ಪ್ಯಾಕೆಟ್ ಅಷ್ಟು ಹಾಕ್ಬಿಟ್ಟಿದ್ವಿ. ಮಾಮೂಲಿ 10 ರೂಪಾಯಿನ ಪ್ಯಾಕೆಟ್ ಬರುತ್ತಲ್ಲ ಚಿಕನ್ ಮಸಾಲ, ಅದರಲ್ಲಿ ಒಂದು 3/4 ಪ್ಯಾಕೆಟ್ ಅಷ್ಟು ಹಾಕಿದ್ವಿ, ಯಾಕಂದರೆ ಚಿಕನ್ ಜಾಸ್ತಿ ಹಾಕಿದ್ವಲ್ಲ ಅದಕ್ಕೋಸ್ಕರ. ನೋಡಿ ಇವಾಗ ಎಲ್ಲ ಬೆಂದಿದೆ ಅದು. ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಕೂಡ ಹಾಕಿದ್ವಿ. ನೋಡಿ ಎಲ್ಲ ನೀಟಾಗಿ ಮಸಾಲೆ ಕೂಡ ಬಿಟ್ಕೊತಾ ಇದೆ. ಇದನ್ನು ಸ್ವಲ್ಪ ಒಂದು ಪ್ಲೇಟ್ ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೋಬೇಕು ಅಷ್ಟೇ. ಅದಕ್ಕೆ ನಾವು ರುಬ್ಕೊಂಡಿರುವಂಥ ಮಸಾಲೆನೂ ಕೂಡ ಹಾಕೋಬೇಕು. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದಲ್ವ ಮಸಾಲೆ ರುಬ್ಬಿಟ್ಕೊಂಡಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಸ್ಪೈಸಿ ಬೇಕು ಅನ್ನೋರು ಮಾಮೂಲಿ ಚಿಕನ್ ಮಸಾಲ ಪೌಡ್ರನ್ನು ಸ್ವಲ್ಪ ಹಾಕೋಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ನೋಡಿ ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಎಲ್ಲ ಕಡೆಗೂ ಈ ಥರ ಹಾಕೋಬೇಕು. ಚಿಕನ್ದು ಮಸಾಲ ರುಬ್ಬಿರುವಂಥದ್ದು ಚಿಕನ್ಗೆಲ್ಲ ನೀಟಾಗಿ ಹಿಡಿಬೇಕು. ಆ ಥರ ಎಲ್ಲ ನೀಟಾಗಿ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಆವಾಗ. ಸ್ಪೈಸಿಯಾಗಿ ಬಂದಿತ್ತು ತುಂಬ. ನೋಡಿ ಇವಾಗ ತಲೆ ಹಿಡಿಬಾರ್ದು ಅಂತ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನ ಆವಾಗಲೇ ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಬೇಕು ಅಂದರೆ ಇವಾಗ ಸೇರಿಸ್ಕೋಬೋದು, ಯಾಕಂದರೆ ಅದೇ ಸ್ವಲ್ಪ ನೀರು ಎಣ್ಣೆ ಎಲ್ಲ ಬಿಟ್ಟಿರುತ್ತೆ. ನೀರನ್ನ ನೀವು ನೋಡಿ ಅಳತೆಗೆ ಸೇರಿಸ್ಕೊಳ್ಳಿ, ಆವಾಗ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ತುಂಬ ಜಾಸ್ತಿ ನೀರು ಹಾಕ್ಬಿಟ್ರೆ ಚಿಕನ್ ಎಲ್ಲ ಒಂದು ಸ್ವಲ್ಪ ನೀರು ಥರ ಆಗಿಬಿಟ್ಟಿರುತ್ತೆ, ಚೆನ್ನಾಗಿರಲ್ಲ. ಸ್ವಲ್ಪ ನೀರು ಹಾಕೋದ್ರಿಂದ ಮಸಾಲೆ ಎಲ್ಲ ನೀಟಾಗಿ ಹಿಡಿತದೆ ಚಿಕನ್ಗೆ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಬೋದು ನೀಟಾಗಿ ಎಲ್ಲ ಬೆಂದಿದೆ. ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಈ ಥರ ನೀಟಾಗಿ ಹಾಕೋಬಿಡಿ. ನಿಂಬೆಹಣ್ಣು ಹಾಕೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಹಾಗೆ ಇವಾಗ ಚಿಕನ್ ಮಸಾಲ ಫ್ರೈ ಎಲ್ಲ ರೆಡಿಯಾಗಿದೆ.
ಇದಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್. ಈ ರೆಸಿಪಿ ಏನಾದರೂ ಚೆನ್ನಾಗಿ ಬಂದಿತ್ತು ಅಂದರೆ ನೀವು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.